ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿರುವ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದು ಇತ್ತೀಚಿನ ಜಗತ್ತಿನಲ್ಲಿ ಇಡೀ ವಿಶ್ವದಲ್ಲೇ ಹಲವಾರು ಅಂದರೆ ಎಲ್ಲ ಕಡೆ ಇವತ್ತು ಯಾವುದೇ ನ್ಯೂಸ್ ಅಂದರೆ ಎಐ ಇಲ್ಲದೆ ಸುದ್ದಿನೇ ಇಲ್ಲ. ಅದಕ್ಕೋಸ್ಕರ ಈ ಎಐ ಇಂಪಾರ್ಟೆಂಟ್ ಎಕ್ಸಾಮ್ಸ್ನಿಂದ ಮುಂದಿನ ಯಾವುದೇ ಒಂದು ಎಕ್ಸಾಮಲ್ಲಿ ಎಐ ಕುರಿತು ಒಂದು ಪ್ರಶ್ನೆ ಖಂಡಿತವಾಗಿ ಬರ್ತಂತ ಈ ನನ್ನ ಕ್ಲಾಸ್ ಮುಖಾಂತರ ಹೇಳ್ತೀನಿ ಸ್ನೇಹಿತರಿಗೆ. ಈ ಎಐ ಕೇಂದ್ರ ಕಚೇರಿ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡಿದೆ. ಅದರ ಜೊತೆಗೆ ಚಾಟ್ ಜಿಪಿಟಿ ಸಹ ಇದೊಂದು ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ತೆರಲಾಗಿದೆ. ಇತ್ತೀಚೆಗೆ ಎಐ ಶೃಂಗಸಭೆ ನಡೆಯಿತು. ಅದೆಲ್ಲಿ ನಡೀತಪ್ಪ ಅಂದರೆ ನವದೆಹಲಿಯಲ್ಲಿ ನಡೆಯಿತು. ಹಲವಾರು ದೇಶದ ಮುಖಂಡರು ಈ ಶೃಂಗಸಭೆಯಲ್ಲಿ ಭಾಗವಹಿಸಿರ್ತಾರೆ. ಈ ಸಭೆಯನ್ನು ಉದ್ಘಾಟಿಸಿದ ಭಾರತದ ಪ್ರಧಾನಿಯವರು ಉದ್ಘಾಟಿಸಿರುತ್ತಾರೆ. ಅದೇ ರೀತಿ ಎಐ ಮುಖಾಂತರ ಹಲವಾರು ಒಂದು ಕೃಷಿ ಆಗಿರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ಅದರ ಒಂದು ಸದುಪಯೋಗ ಭಾರತ ದೇಶ ಪಡೆದಿದೆ. ಇನ್ನು ಹಲವಾರು ಸಂಶೋಧನೆಗೆ ಒಳಪಡಿದೆ ಎಐ ಮತ್ತು ಬುಕ್ಗಳ ಟ್ರಾನ್ಸ್ಲೇಟ್ ಆಗಿರ್ಬೋದು. ಹಲವು ಒಂದು ಎಐ ಅಂದರೆ ಒಂದು ಇವತ್ತಿನ ಒಂದು ನೀವು ಜಸ್ಟ್ ಒಂದು ಏನೋ ಒಂದು ಟೈಪ್ ಅಂದರೆ ನಿಮಗೆ ವಿತಿನ್ ಸೆಕೆಂಡಲ್ಲಿ ಅದು ನಿಮಗೆ ರಿಸಲ್ಟ್ ಕೊಡ್ತದೆ. ಇವತ್ತು ಯಾವ ಮಟ್ಟಕ್ಕೆ ತಂತ್ರಜ್ಞಾನ ಬೆಳೆದಿದೆ ಅಂದರೆ ನಮಗೆ ಊಹಿಸಲಿಕ್ಕೆ ಆಗೋದಿಲ್ಲ. ಮಾನವನಿಂದ ನಿರ್ಮಿತ ತಂತ್ರಜ್ಞಾನ ಮಾನವನ ನಿಯಂತ್ರಣಕ್ಕೆ ಬರೋದಿಲ್ಲ ಸ್ನೇಹಿತರೆ. ಆ ರೀತಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತುಂಬ ಪ್ರಚಲಿತವಿದೆ. ಇದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ IAS ಇಂದ KS ವರೆಗೂ ಮತ್ತು PC, PSI, SDA, FDA, ಗ್ರೂಪ್ C ಇನ್ನಿತರ ಪರೀಕ್ಷೆಗಳಲ್ಲಿ ಈ ಎಐ